ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಮಾದೇವ ಚಿತ್ರತಂಡ. ಸೊ ಮೊದಲನೇದಾಗಿ 3 ಜನಕ್ಕೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಯಾರಿಂದ ಶುರು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ನಮ್ ಡೈರೆಕ್ಟರ್ ಡೈರೆಕ್ಟರ್ ಇಂದ ಕ್ಯಾಪ್ಟನ್ ಆಫ್ ದ ಶಿಪ್ ಸರ್. ಮೊದಲನೇದಾಗಿ ಮಾದೇವ ಸಿನಿಮಾ ಕಂಗ್ರಾಚುಲೇಷನ್ಸ್, ಜೂನ್ 6 ರಿಲೀಸ್ ಆಗ್ತಾ ಇದೆ. ಭಯ ಇದೆಯಾ, ಟೆನ್ಷನ್ ಇದೆಯಾ, ಅಥವಾ ಗೊಂದಲ ಇದೆಯಾ, ಏನಾಗ್ತಿದೆ ಅಂತ? ಏನಿಲ್ಲ ಸರ್, ಆತರ ಅಂದ್ರೆ ಕಾನ್ಫಿಡೆಂಟ್ ಇದೆ ಸರ್. ಹ್ಮ್. ಯಾಕಂದ್ರೆ ಸಿನಿಮಾ ನಾವೇ ಸುಮಾರು ಸಲ ನೋಡಿ ಒಂದಿಷ್ಟು ಜನ ಸರ್ಕಲ್ ತೋರಿಸಿ ರಿವ್ಯೂಸ್ ಎಲ್ಲ ತಗೊಂಡಿದೀವಿ. ಹ್ಮ್. ತುಂಬಾ ಖುಷಿ ಇದೆ ಸರ್, ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಖುಷಿ ಇದೆ. ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಸಿನಿಮಾದಲ್ಲಿ? ಈಗಾಗಲೇ ಟೀಸರ್ ಮೂಲಕ ಸಾಕಷ್ಟು ತೋರಿಸಿದ್ರ. ಹ್ಮ್. ಸೊ ಏನೆಲ್ಲ ಎಕ್ಸ್ಪೆಕ್ಟೇಷನ್? ಒಳ್ಳೆ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಆಮೇಲೆ ಒಂದು ಎಮೋಷನ್ ಜರ್ನಿ ಇದು. ಹ್ಮ್. ಈ ಸಿನಿಮಾ ತುಂಬಾ ದಿನ ಆಗಿತ್ತು ಈ ಸಿನಿಮಾ ಬಂದು. ಹ್ಮ್. ಆಮೇಲೆ ಸಾರ್ಗೂ ಕೂಡ ಸುಮಾರು ಜನ ಸಿನಿಮಾ ನೋಡ್ಬಿಟ್ಟಿದ್ ಒಂಥರ ಕರುಳಿನ ಕೂಗು, ಹ್ಮ್. ಆ ತರದೊಂದು ಇಂಪ್ಯಾಕ್ಟ್ ಇದೆ ಈ ಸಿನಿಮಾ. ಲಾಸ್ಟ್ 40 minutes ಅಂತ ಆ ತರದೆಲ್ಲ ಒಂದಿಷ್ಟು ವಿಷಯ ಹೇಳಿ ನಮಗೂ ಕೂಡ ಒಂಥರ ಖುಷಿ ಇದೆ. ಜನ ಏನಂತಾರ ಅಂತ ಎಕ್ಸಾಕ್ಟ್ ನಮ್ಗೆ ಈಗಲಿಂದ ವೇಟಿಂಗ್. ನಾವು ಆಚೆ ಬಂದಿದ್ದ ಜನ ಇವ್ರಿಬ್ಬರನ್ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡೆ ಕತೆ ಬರದ್ರ ಅಥವಾ ಕತೆಗೆ ಇವ್ರಿಬ್ರು ಸೂಟ್ ಆದ್ರ ಅಂತ? ಆಕ್ಚುಲಿ ಫಸ್ಟ್ ಸಾರ್ ನಾನ್ ಲಾಸ್ಟ್ ಬಂದೋಳು ನಾನು. ಫಸ್ಟ್ ಸಾರ್ ಲಾಸ್ಟ್ ಅವ್ರು ನೋಡಕ್ first. ಬಂದಿದ್ದು. ಅಲ್ಲ, ಬಟ್ ಕತೆಲ್ ನಾನು ಇರ್ಲಿಲ್ಲ. ಕತೆ ಮಾಡ್ಕೊಂಡ್ ಬಂದು ಹಾ. ಆಮೇಲೆ ಬೇರೆ ಹೀರೋಸ್ ಹತ್ರನು ಅಪ್ರೋಚ್ ಮಾಡಿ ಓಕೆ. ಆಮೇಲೆ ಬಂದಿದ್ ನನ್ನ ಹತ್ರ. ನಿಮ್ಮ ಈ ಹಿಂದಿನ ಸಿನಿಮಾಗಳಿಗೂ ಈ ಸಿನಿಮಾಗೂ ಲಾಟ್ ಆಫ್ ಚೇಂಜಸ್ ಇದೆ. ಬಿಕಾಸ್ ಆ ಮಾಸ್, ಕದರ್, ಫೈಟ್, ಸೀಕ್ವೆನ್ಸ್ ಎಲ್ಲಾ ಎಲಿಮೆಂಟ್ಸ್ ಕೂಡ ಲಾಟ್ ಆಫ್ ಚೇಂಜಸ್ ಇದೆ. ಅದ್ರ ಪಾತ್ರದ ತಯಾರಿ ಹೆಂಗಿತ್ತು ಅಂತ? ಸರ್, ಫಸ್ಟ್ ಇವ್ರು ಬಂದು ಕತೆ ಹೇಳಿದಾಗ ನನಗೆ ನಾನು ಈ ಹೊಸ ಕತೆಗಳ ಹುಡುಕಾಟದಲ್ಲೇ ಇದ್ದೆ ನಾನು. ಏನೋ ಒಂದು ಬೇರೆ ಮಾಡ್ಬೇಕು ಅನ್ನೋದು. ಇವ್ರು ಬಂದು ಹೇಳಿದ ತಕ್ಷಣ ಈ ಸೂಪರ್ ಆಗಿದೆಯಲ್ಲ ಅಂತ ಒಂದು ಸ್ವಲ್ಪ ಟೈಮ್ ತಗೊಂಡು ಹೌದು ಅಂತ ಒಂದಿಷ್ಟು ಪ್ರಿಪೇರ್ ಮಾಡ್ಕೊಂಡು ಏನ್ ಮಾಡೋಣ. ಇವ್ರು ಆಕ್ಚುಲಿ ಪ್ರಿಪೇರ್ಡ್ ಆಗಿ ಬಂದ್ಬಿಟ್ಟಿರು. ಒಂದಿಷ್ಟು ಹೋಮ್ವರ್ಕ್ ಮಾಡ್ಕೊಂಡು, ಆಮೇಲೆ ಯಾರು ಈ ಹ್ಯಾಂಗ್ ಮ್ಯಾನ್, ಒರಿಜಿನಲ್ ಹ್ಯಾಂಗ್ ಮ್ಯಾನ್, ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಜೈಲೆಲ್ಲ ಹೋಗಿ ಹೇಗೆ ಅವರ ಏನೋ ಬಿಹೇವಿಯರ್ ಎಲ್ಲ ಹೇಗಿರುತ್ತೆ ಅನ್ನೋದೆಲ್ಲ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ರು. ನನಗೆ ಹೇಳದ್ಮೇಲೆ ನಾನು ಇದನ್ನ ಹೆಂಗ್ ಮಾಡೋದು ಅಂತ. ಯೂಶಲಿ ನನ್ನ ಕತೆ ಕೇಳಿದಾಗ ನಾನು ಒಂದು ವಿಷಲ್ ನೋಡ್ತಿರುತ್ತೆ ಬ್ಯಾಕ್ ಆಫ್ ದ ಮೈಂಡ್. ಆ ಜಾಗಕ್ಕೆ ನಾನು ತೆಗೆದು ಹಾಕೊಂತೀನಿ. ನಾನು ಸೂಟ್ ಆಗ್ತಿದ್ದೆ, ಸೆಟ್ ಆಗ್ತಿತ್ತು. ಹೌದು, ನನ್ಗೆ ಮಾಡ್ಬೋದು, ಇದು ಬೇರೆ ತರದ್ದು. ಅಲ್ಲಿಂದ ಸರಿ ಆಯ್ತು, ಮಾಡೋಣ ಡೈರೆಕ್ಟರ್ ಅಂತ ಹೇಳಿ ಒಂದಿಷ್ಟು ಪ್ರಿಪರೇಷನ್, ನಾನು ಒಂದ್ ಸ್ವಲ್ಪ ರೆಫರೆನ್ಸ್ ಎಲ್ಲ ತಗೊಂಡು ಯಾವ ತರ ಬಿಹೇವ್ ಮಾಡ್ತಾರೆ. ಬಟ್ ಅದು ನಿಜ ಜೀವನದಲ್ಲಿ ಅದನ್ನ ನಾವು ಸಿನಿಮ್ಯಾಟಿಕ್ ತರಕ್ಕಾಗಲ್ಲ. ಸಿನಿಮ್ಯಾಟಿಕ್ ಅಂತ ಒಂದಿಷ್ಟು ಮಾಡ್ಕೋಬೇಕು. ಅದ್ರದ್ದು ಬೇರೆ ತರ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡು ಒಂದು ಕಡ್ಡಾಯವಾಗಿ ಒಂದು ಗೆಟಪ್ ಚೇಂಜ್ ಅವರಂತೂ ಗ್ಯಾರಂಟಿ ಇತ್ತು ನಮ್ಗೆ. ನಾನಾಗ್ಲಿ ವೈಫ್ ಆಗ್ಲಿ ಫಸ್ಟ್ ಕತೆ ಕೇಳಿದ್ವಿ. ಸೊ ನಿಶಾ ಅವರು ಕುತ್ಕೊಂಡು ಕೇಳಿದಾಗ ಎಲ್ಲ ಚೆನ್ನಾಗಿರುತ್ತೆ, ಬೇರೆ ತರದ್ ನನ್ನ ಮೈಂಡಲ್ಲಿ ಏನೇನೋ ಓಡ್ತಿದೆ. ಹೌದು, ನನಗೂ ಏನೋ ಒಂದು ಬೇರೆ ತರದ್ ಮಾಡ್ಬೇಕು ಅಂತ ಇತ್ತಲ್ಲ. ಸರಿ ಆಯ್ತು. ಆಗ ಒಂದ್ ಶಾರ್ಟ್ ಹೇರ್ ಕಟ್ ಇತ್ತು ಸಬ್ಜೆಕ್ಟ್ ಹೇಳ್ಬೇಕಾದ್ರೆ. ಮತ್ತೆ ಚೇಂಜ್ ಆಗಿ ಒಂದ್ ಸ್ವಲ್ಪ ಜಾಸ್ತಿ ಬಿಡೋಣ, ಅದೆಲ್ಲ ರಗಡ್ ಆಗಿ ಮಾಡೋಣ ಅಂತೆಲ್ಲ ಮಾಡಿ. ಸೊ ಫೋಟೋ ಶೂಟ್ ಟೈಮಲ್ಲಿ ಗೆಟಪ್ ಸೆಟ್ ಆಗಿದ್ದು, ಲಾಕ್ ಆಗಿದ್ದು. ಅಲ್ಲಿಂದ ಒಂದಿಷ್ಟು ನನಗೂ ಒಂದ್ ಸ್ವಲ್ಪ ಯೂಟ್ಯೂಬ್ ಎಲ್ಲ ರೆಫರೆನ್ಸ್ ಎಲ್ಲ ತಗೊಂಡು ಪ್ರಿಪೇರ್ ಆಗಿ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಆಮೇಲೆ ಹೀರೋಯಿನ್ ಹುಡುಕಾಟದಲ್ಲಿದ್ರು. ಇವರು ಟೋಟಲ್ ಟೀಮ್ ಇವ್ರದ್ದು ಬೇರೆ. ಅವಾಗ ನನ್ ಒಂದು ರೆಫರೆನ್ಸ್ ನೋಡಿ ಸೊನಾಲ್ ಅವ್ರು ಇದ್ರೆ, ಯಾಕಂದ್ರೆ ರಾಬರ್ಟ್ ಆದ್ಮೇಲೆ ನಮ್ಗೆ ಒಂದಿಷ್ಟು ಕತೆಗಳು ನಮ್ಗೆ ಬರ್ತಿತ್ತು. ಅವ್ರಿಗೊಂದಿಷ್ಟು ಆಫರ್ಸು ಪೇರಿಂಗ್ ಅಲ್ಲಿ ಮಾಡೋಣ ಅಂತ, ನನಗೂ ಒಂದಿಷ್ಟು ಆಫರ್ಸ್ ಪೇರ್ ಮಾಡೋಣ ಅಂತೇಳಿ. ರಾಬರ್ಟ್ ರಾಘವ, ರಾಘವ ಅಂಡ್ ತನು ರಾಘವ ಬೆಸ್ಟ್. ನನ್ಗೆ ಈ ಕತೆ ಕೇಳಿದಾಗ ಇವ್ರ ಆ ರೋಲ್ ಅಲ್ಲಿ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ಅನ್ನೋದು ಮೈಂಡಿಗೆ ಬಂದಾಗ, ಡೈರೆಕ್ಟರ್ ನೋಡಿ ಲಾಸ್ಟ್ ಆಪ್ಷನ್ ನೋಡಿ ಅಂದಾಗ ಅವ್ರ ಮೈಂಡಲ್ಲಿ ಒಂದಿಷ್ಟೆಲ್ಲ ಇತ್ತಲ್ಲ, ಬೇಡ ಸರಿ ಆಯ್ತು ಅಂತ ಹೋಗಿದ್ದಾರೆ. ಅಂತ ಐ ರಿಯಲಿ ಥ್ಯಾಂಕ್ ಹರ್. ಅಂದ್ರೆ ನನ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು, ಬೀಂಗ್ ಮೈ ವೆರಿ ಗುಡ್ ಫ್ರೆಂಡ್. ಸೊ ಅದೇನಾಗೋಯ್ತು ಅಂದ್ರೆ ನನ್ಗಿನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಈ ತರದ ಕ್ಯಾರೆಕ್ಟರ್ಸ್ ಇನ್ನೂ ಯಾಕಂದ್ರೆ ಥ್ರೂಔಟ್ ಡೈಲಾಗ್ ಬಹಳ ಕಮ್ಮಿ ನನಗೆ. ಅಷ್ಟು ಕಮ್ಮಿ ಡೈಲಾಗ್ ಮಾತಾಡಿದಾಗ ಅವ್ರು ಆ ಒಂದು ಕಾಂಬಿನೇಷನ್, ನಾನು ಇಷ್ಟೇ ಬರ್ತೀನಿ, ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸೋನಾಲ್ ಅವರು, ಅಂಡ್ ಥ್ಯಾಂಕ್ ಯು ಡೈರೆಕ್ಟರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.